ಬಂಗಾಳದಲ್ಲಿ ನಿಲ್ಲದ ರಾಜಕೀಯ ಹಿಂಸಾಚಾರ. ತಡರಾತ್ರಿ ಸುವೇಂದು ಅಧಿಕಾರಿ ಆಪ್ತ ರಥ್ ಕೊಲೆ ಆಗಿದೆ. ಬಂಗಾಳದಲ್ಲಿ ನಿಲ್ಲದ ರಾಜಕೀಯ ಹಿಂಸಾಚಾರ. ತಡರಾತ್ರಿ ಸುವೇಂದು ಅಧಿಕಾರಿ ಆಪ್ತ ರಥ್ ಕೊಲೆ. ಇದೀಗ ಬಿಜೆಪಿ ಶಾಸಕಿ ಮನೆ ಬಳಿ ಬಾಂಬ್ ದಾಳಿ. ಬಿಜೆಪಿ ಶಾಸಕಿ ರತ್ನಾ ದೇವನಾಥ್ ಮನೆ ಬಳಿ ಬಾಂಬ್ ಸ್ಫೋಟ. ಬಿಜೆಪಿಯ 5 ಕಾರ್ಯಕರ್ತರಿಗೆ ಗಂಭೀರ ಗಾಯ. ಆರ್ಜಿಕರ್ ಆಸ್ಪತ್ರೆ ಕೇಸ್ ಸಂತ್ರಸ್ತೆಯ ತಾಯಿ ರತ್ನಾ. ಬಿಜೆಪಿಯಿಂದ ನಿಂತು ಗೆದ್ದಿರುವ ರತ್ನಾ ದೇವನಾಥ್. ಪಶ್ಚಿಮ ಬಂಗಾಳದಲ್ಲಿ ಮುಂದುವರೆದ ಹಿಂಸಾಚಾರ. ರಥ್ ಕೊಲೆ ಸಂಬಂಧ 4 ಶಾರ್ಪ್ ಶೂಟರ್ಸ್ ಬಂಧನ ಆಗಿದೆ. ಬಂಗಾಳದಲ್ಲಿ ರಾಜಕೀಯ ಹಿಂಸಾಚಾರ ನಿಲ್ತಾ ಇಲ್ಲ. ತಡರಾತ್ರಿ ಸುವೇಂದು ಅಧಿಕಾರಿ ಆಪ್ತ ರಥ್ ಕೊಲೆ. ಸುವೇಂದು ಅಧಿಕಾರಿ ಪಿಎ ಚಂದ್ರಕಾಂತ್ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಬಹುದು. ಅದಾದ್ಮೇಲೆ ಬಿಜೆಪಿ ಶಾಸಕಿ ರತ್ನಾ ದೇವನಾಥ್ ಮನೆ ಬಳಿ ಕೂಡ ಬಾಂಬ್ ಸ್ಫೋಟ ಆಗಿದೆ. ಇದರಲ್ಲಿ ಹಲವಾರು ಕಾರ್ಯಕರ್ತರಿಗೆ ಗಾಯ ಆಗಿರುವಂತದ್ದು. ಹಿಂಸಾಚಾರ ಎಷ್ಟು ಭುಗಿಲೇಳ್ತಾ ಇದೆ ಅಂತ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ವ್ಯವಸ್ಥೆ ಯಾವ ರೀತಿಯಾಗಿದೆ ನೋಡಿ. ಇದು ನಮ್ಮ ದೇಶದಲ್ಲೇ ಇದೆಯಾ, ಈ ಒಂದು ರಾಜ್ಯ ನಮ್ಮ ದೇಶದಲ್ಲೇ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ನಮಗೆ. ಯಾಕಂದ್ರೆ ಇಂಥವನ್ನೆಲ್ಲ ನಾವು ನಮ್ಮ ದೇಶದಲ್ಲಿ ನಾವು ನೋಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವೆಲ್ಲ ಪಾಕಿಸ್ತಾನ ಆ ಕಡೆ ಟೆರರಿಸಂ ಇರುವಂಥ ಜಾಗಗಳಲ್ಲಿ ಆಗುವಂಥ ಹಿಂಸೆ ಇವೆಲ್ಲ. ಬಟ್ ಇದು ನಮ್ಮ ದೇಶದಲ್ಲೇ, ಅದು ಪಶ್ಚಿಮ ಬಂಗಾಳ ರಾಜ್ಯದಲ್ಲೇ ಆಗ್ತಾ ಇದೆ. ಈ ಹಿಂದೆ ಸಹಿತ ಬಿಜೆಪಿ ಅಧಿಕಾರಕ್ಕೆ ಬಿಜೆಪಿ ಏನು ಸೋಲನ್ನ ಉಣ್ಣುತ್ತೆ, ಟಿಎಂಸಿ ಅಧಿಕಾರಕ್ಕೆ ಬಂದಾಗ ಬಿಜೆಪಿ ಪರವಾಗಿ ಯಾರೆಲ್ಲ ಪ್ರಚಾರ ಮಾಡಿದ್ರು ಅವರನ್ನ ಹುಡುಕಿ ಸಾಯಿಸ್ತಾರೆ. ಯಾರ ಮನೆ ಮುಂದೆ ಬಿಜೆಪಿ ಫ್ಲಾಗ್ ಇರುತ್ತಲ್ಲ ಅಂತವ್ರ ಮನೆಗೆ ಬೆಂಕಿ ಇಟ್ಟಿದ್ದಾರೆ. ಈ ರೀತಿ ಎಲ್ಲ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಈಗ ಬಿಜೆಪಿ ಏನು ಒಂದು ಮೆಜಾರಿಟಿ ಮೇರೆಗೆ ಬಂದಿದೆಯಲ್ಲ, ಆಯ್ಕೆಯಾಗಿ ಬಂದಿದೆಯಲ್ಲ, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಇಲ್ಲಿ ಯಾವುದೇ ರೀತಿಯಂತ ಸೇಡು ಬೇಡ, ಟಾರ್ಗೆಟ್ ಬೇಡ, ಇಲ್ಲಿ ಬದಲಾವಣೆ ಆಗ್ಬೇಕು, ಪರಿವರ್ತನೆ ಆಗೋದು ತುಂಬಾ ಇಂಪಾರ್ಟೆಂಟು ಅಂತ. ಇಲ್ಲಿ ಬಿಜೆಪಿ ಯಾವುದೇ ರೀತಿಯಾಗಿ ಇಲ್ಲಿ ಪ್ರತಿಕಾರವನ್ನ ತೀರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಬದಲಾವಣೆ ಮಾಡಿ ತೋರಿಸ್ತೆ ಅಂತ. ಬಟ್ ಅದು ಹೇಳಿದಂತ ಮಾರನೇ ದಿನದಿಂದನೇ ಏನು ಬಿಜೆಪಿ ಕಾರ್ಯಕರ್ತರು ಟಿಎಂಸಿ ಕಚೇರಿಗಳನ್ನ ಅಲ್ಲಿ ಧ್ವಂಸ ಮಾಡುವಂಥದ್ದು ಇದೆಲ್ಲ ಕೂಡ ಆಗ್ತಾ ಇತ್ತು. ಇಷ್ಟೆಲ್ಲ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಭುಗಿಲೇಳ್ತಾ ಇದೆ, ರಾಜಕೀಯ ಹಿಂಸಾಚಾರ. ಒಂದ್ ಕಡೆ ಇರುವಂತ ಅನುಮಾನ ಸುವೇಂದುವ ಪಿಎ ಏನಿದಾರಲ್ಲ, ಪಿಎ ಕೊಲೆ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶದವರ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಸೊ ಇಷ್ಟೆಲ್ಲ ರಾಜಕೀಯವಾಗಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದ್ ನೋಡ್ಬೇಕು.